ವೀಕ್ಷಕರೇ, ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜು. ದುಡ್ಡು ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಎಲ್ರಿಗೂ ಕುತೂಹಲ ಇದ್ದೇ ಇರುತ್ತೆ. ಮನಿ ಇಸ್ ಹ್ಯಾಪಿನೆಸ್ ಕಾರ್ಯಕ್ರಮದಲ್ಲಿ ತುಂಬಾ ಸುಲಭವಾಗಿ ತಿಳ್ಕೊಳ್ಬಹುದು. ಇದನ್ನ ತಿಳಿಸ್ಕೊಳ್ಳೋದಕ್ಕೆ ಈಗಾಗಲೇ ಕಳೆದ ಎಪಿಸೋಡ್ನಲ್ಲಿ ಒಂದಷ್ಟು ಟಿಪ್ಸ್ಗಳನ್ನ ತಿಳ್ಕೊಂಡ್ವಿ. ಜೊತೆಗೆ ದುಡ್ಡಿನ ದ್ರೋಣಾಚಾರ್ಯ ಅಂತ ಫೇಮಸ್ ಆಗಿರುವಂತಹ ಅನಂತ ವಿಶ್ವ ಆಚಾರ್ಯ ಅವರು ಒಂದಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಕಾರ್ಯಾಗಾರಗಳ ಬಗ್ಗೆ ಮಾತಾಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ದುಡ್ಡನ್ನ ಮಾಡೋದು ಹೇಗೆ ಅನ್ನೋದಕ್ಕೆ ಒಂದು ಅಡಿಪಾಯ ಬೇಕಾಗತ್ತೆ. ಆ ಕುರಿತಾಗಿ ಇನ್ನಷ್ಟು ಕುತೂಹಲಕಾರಿ ಮಾಹಿತಿಯನ್ನು ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಮೊದಲು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಮೊದಲೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್, ಅಹಂ ಬ್ರಹ್ಮಸ್ಮಿ. ಮನಿ ಇಸ್ ಎವ್ರಿಥಿಂಗ್ ಅನ್ನುವಂತಹ ಮಟ್ಟಕ್ಕೆ ಇಲ್ಲಿ ಹೋಗ್ತಾರೆ. ಯಾಕಂದ್ರೆ 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಕೊಲೆಗಳಾಗಿರೋದು ನೋಡ್ತೀವಿ ನಾವು. ಸೊ ದುಡ್ಡಿಗೋಸ್ಕರ ಏನೆಲ್ಲ ಕ್ರುಯಾಲಿಟಿ ಆಗಿರೋದನ್ನು ಪ್ರಪಂಚದಲ್ಲಿ ನೋಡ್ತಾ ಇರ್ತೀವಿ. ಅದ್ರ ಜೊತೆಗೆ ದುಡ್ಡಿದ್ರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ಅಂತ ಕೂಡ ಬಹಳಷ್ಟು ಜನ ಅಡ್ಡದಾರಿಗಳಿಗೆ ನೋಡ್ತೀವಿ. ಬಟ್ ಆದ್ರೆ ಒಳ್ಳೆ ದಾರಿಯಿಂದ ಒಳ್ಳೆ ಮಾರ್ಗದಲ್ಲಿ ಹೋದ್ರೆ ದುಡ್ಡು ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಅನ್ನೋದು ನೀವು ತಿಳಿಸ್ಕೊಳ್ತಾ ಇದ್ದೀರಾ. ಈಗಾಗಲೇ ಹಿಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಬಗ್ಗೆ ಹೇಳಿದ್ರಿ, ಕಾರ್ಯಗಾರದ ಬಗ್ಗೆ ಹೇಳಿದ್ರಿ, ಮನಿ ಇಸ್ ಹ್ಯಾಪಿನೆಸ್ ಬಗ್ಗೆ ಹೇಳಿದ್ರಿ. ಅದ್ರ ಜೊತೆಗೆ ನೀವು ಇಲ್ಲಿ ಬರೋದಕ್ಕಿಂತ ಮುಂಚೆ ಒಳ್ಳೆ ಲಕ್ಷ ಬರುವಂತಹ ಸಂಬಳ ಅಂದ್ರೆ IT ಉದ್ಯೋಗದಲ್ಲಿ ಇದ್ರೆ, ಬಟ್ ಆದ್ರೆ ಅದನ್ನ ಕ್ವಿಟ್ ಮಾಡಿ ಈ ಕಡೆಗೆ ಬರೋದಕ್ಕೆ ಕಾರಣ, ಅದ್ರ ಬಗ್ಗೆ ನೀವು ಹೇಳ್ತೀರಾ? ಫ್ಯಾಂಟಾಸ್ಟಿಕ್. ಸೊ ಸಿಂಪಲ್ ರೀಸನ್ ನಾನು ಬಂದಿದೆ ಈ ಒಂದು ಫೀಲ್ಡನ್ನು ಏನೋ ನಾನು ಚೂಸ್ ಮಾಡ್ಕೊಳ್ಳೋಕ್ಕೆ. ಆಮೇಲೆ ನಾನು ಮೊದಲಿಂದ ಇದು ಅನಿಸ್ತಿತ್ತು, ನಾವು ಶ್ರೀಮಂತರು ಅಂತಂದರೆ ಏನು ಅಂತ ಫಸ್ಟ್ ಗೊತ್ತಿರಬೇಕು. ಈಗ ನನ್ನನ್ನು ನೀವು ಕ್ವೆಶನ್ ಮಾಡಿದ್ರಿ, ಲಕ್ಷ ಬರ್ತಿತ್ತು, ಬಟ್ ಆದರೂ ಏಕೆ ನೀವು ಈ ರೀತಿ ಆದ್ರಿ, ಏಕೆ ಈ ರೀತಿ ಚಾಯ್ಸ್ ಮಾಡಿ ಬಂದ್ರಿ ಅಂತಂತೇಳಿ. ಫಸ್ಟ್ ಆಫ್ ಆಲ್, ರಿಚ್ ಅಂತಂದರೆ ಏನು? A person who is rich will have not just money, will have plenty of time at his disposal to enjoy his riches. ಸೊ ಹಾಗಾಗಿ ಏನೋ ಕೆಲವ್ರಿಗೆ ಅರ್ಥ ಆಗಿರಲ್ಲ, ನಾನು ಇನ್ನೊಂದ್ಸಲ ಹೇಳ್ತೇನೆ ಕನ್ನಡದಲ್ಲಿ. ಶ್ರೀಮಂತ ಅಂತಂದರೆ ಕೇವಲ ದುಡ್ಡು ಮಾತ್ರ ಇರೋವಂಥವನು ಶ್ರೀಮಂತ ಅಲ್ಲ, ಆ ದುಡ್ಡನ್ನು ಅನುಭವಿಸೋಕ್ಕೆ ಬೇಕಾಗಿರೋವಂಥ ಯಥೇಚ್ಛವಾದ ಟೈಮ್ ಇರೋನು ಶ್ರೀಮಂತ. ನೀವು ನಿಜವಾದ ಶ್ರೀಮಂತರು ನೋಡಿದ್ರೆ ಅವ್ರು ಎಲ್ಲಿದ್ದಾರೆ ಗೊತ್ತಾ? ಅವ್ರು ಗಾಲ್ಫ್ ಆಡ್ತಿರ್ತಾರೆ ನೋಡಿ. ಗಾಲ್ಫ್ ಕೋರ್ಸ್ ಎಲ್ಲಿರೋದು? ಬ್ಯಾಂಗ್ಳೂರು ತೆಗೆದುಕೊಂಡ್ರೆ ಸೆಂಟರ್ ವಿಧಾನಸೌಧ ಹಿಂಭಾಗದಲ್ಲಿದೆ. ಇನ್ಫ್ಯಾಕ್ಟ್ ಎಲ್ಲ ದೇಶಗಳಲ್ಲೂ ರಾಜ್ಯಗಳಲ್ಲೂ ನೋಡಿ, ಪ್ರೈಮ್ ಪ್ಲೇಸಸಲ್ಲೇ ಗಾಲ್ಫ್ ಇರೋದು. ಗಾಲ್ಫ್ ಆಡೋದು ಯಾರು? ಟೈಮ್ ಇರೋರ, ಟೈಮ್ ಇಲ್ಲದೆ ಇರೋರ. ನೀವು ಬಡವ್ರನ್ನ ನೋಡಿ, ಬಡ ಮನಸ್ಥಿತಿ ಉಳ್ಳವ್ರು ನೋಡಿ, ಯಾವಾಗಲೂ ಬ್ಯುಸಿ ಅಂತ ಹೇಳ್ತಿರ್ತಾರೆ. ಅಲ್ಲ, ಅಷ್ಟು ಬ್ಯುಸಿ ಇದ್ದೀರಲ್ವ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ರೀ? ಸಾಕೋದಾಗಿದೆಯಾ ಬ್ಯಾಂಕ್ ಬ್ಯಾಲೆನ್ಸು? ಸೊ ಬ್ಯುಸಿ ಅಂತ ಯಾವಾಗ ಹೇಳಬೇಕು ಅಂತಂದರೆ ಬ್ಯಾಂಕ್ ಬ್ಯಾಲೆನ್ಸು ತುಂಬಿದ್ದಾಗ. ಸೊ ಹಾಗಾಗಿ ಶ್ರೀಮಂತ ಅಂತಂದರೆ ಟೈಮ್ ಇರೋನು. ಎಲ್ಲವನ್ನು ಈ ಪ್ರಪಂಚದಲ್ಲಿ ಕೊಂಡ್ಕೋಬೋದು ದುಡ್ಡು ಕೊಟ್ಟರೆ. ಯಾವುದನ್ನೆಲ್ಲ ನಾವು ಕೊಂಡ್ಕೊಳ್ಬೋದು ಅದನ್ನೆಲ್ಲ ನನ್ನ ಲೆಕ್ಕದಲ್ಲಿ ವಿಶ್ವದ ಒಂದು ಪ್ರಕ್ರಿಯೆಯಲ್ಲಿ ಟಾಯ್ಸ್ ಅಂತ ಹೇಳ್ತೇವೆ. ಸೊ ನೀವೆಲ್ಲ ಪಡ್ಕೊಬಿಟ್ರಪ್ಪ ದುಡ್ಡಿನಿಂದ, ಬಟ್ ಒಂದನ್ನು ಮಾತ್ರ ಪಡ್ಕೊಳಕ್ಕಾಗಲ್ಲ. ಅದ್ಯಾವುದು? ಅದು ಹ್ಯೂಮನ್ ಬಾಡಿ ಮತ್ತು ಟೈಮು. ಸೊ ಈ ಟೈಮ್ನ ಇನ್ನೊಬ್ಬರಿಗೆ ಕೊಟ್ಬಿಟ್ರೆ ನೀವು ಹೆಂಗೆ ಶ್ರೀಮಂತರಾಗ್ತೀರಾ? ಅದಕ್ಕೆ ನಮ್ಮ ಸಬ್ಜೆಕ್ಟಲ್ಲಿ ಯಾರು ಇನ್ನೊಬ್ಬರಿಗೆ ಕೆಲಸ ಮಾಡ್ತಾರೋ, ಅಥವಾ ಇನ್ಯಾವುದೋ ಕಂಪ್ನಿಯಲ್ಲೋ ಇನ್ನೊಂದೆಲ್ಲೋ ಕೆಲಸ ಮಾಡಿ ದುಡ್ಡು ಮಾಡ್ತೀನಿ ನಾನು ಏನೋ ಶ್ರೀಮಂತ ಅಂತ ಹೇಳ್ಕೊಳ್ಳೋದು ತಪ್ಪು. ಸೊ ಹಾಗಾಗಿ ನೀವು ಕೂಲಿನೇ. ನಿಮಗೆ ಲಕ್ಷ ಬಂದರೂ ಕೂಲಿನೇ, ಕೋಟಿ ಬಂದ್ರೂ ಕೂಲಿನೇ. ಕೂಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ. ಸೊ ಹಾಗಾಗಿ ಯಾರೆಲ್ಲ ಶ್ರೀಮಂತರಾಗಬೇಕು ನಿಜವಾಗಿಯೂ ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲ ಬಿಸ್ನೆಸ್ ಮಾಡಬೇಕು. ಮತ್ತು ಬಿಸ್ನೆಸ್ಸಲ್ಲಿ ಇನ್ನೊಂದು ತಪ್ಪು ಮಾಡ್ತಾರೆ, ಅವರೇ ನಿಂತ್ಕೊಂಡು ಅವರೇ ಏನೋ ಕೆಲಸ ಮಾಡಿಕೊಂಡು ಅದು ಬಿಸ್ನೆಸ್ ಅಲ್ಲ. ಇನ್ನೊಬ್ಬರ ಕೈಯಲ್ಲಿ ಮಾಡಿಸೋದಿದೆಯಲ್ವ, ಅದು ಬಿಸ್ನೆಸ್ಸು. ಸೊ ಹಾಗಾಗಿ ಯಾರೆಲ್ಲ ನಿಜವಾಗ್ಲೂ ಶ್ರೀಮಂತರಾಗಬೇಕು ಅಂತಿದ್ದೀರೋ ಅವರು ಮಾತ್ರ ಈ ಪ್ರೋಗ್ರಾಮ್ನ ನೋಡ್ಬೋದು, ನಮ್ಮ ವರ್ಕ್ಶಾಪ್ಗೆ ಬರ್ಬೋದು. ತುಂಬ ಇಂಟ್ರೆಸ್ಟಿಂಗ್ ವಿಷಯ ಹೇಳಿದ್ರಿ. ಇರೋ ಕೈ ಕೆಳ ಕೆಲಸ ಆದರೆ ಅನೇಕ ಜನ ಉದ್ಯೋಗನೂ ಮಾಡಿಕೊಂಡು ಒಂದು ಸಣ್ಣ ವ್ಯಾಪಾರನೋ ಏನೋ ಒಂದು ಇಟ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ, ತುಂಬಿಸ್ಕೊಡೋದಕ್ಕೆ ಆಗ್ತಾ ಇರಲ್ಲ. ಬಟ್ ನೀವು ಹೇಳ್ತೀರಿ ಬಿಸ್ನೆಸ್ ಮಾಡಬೇಕು, ಶ್ರೀಮಂತರಾಗಬೇಕು ಅಂತಂದರೆ ಬಿಸ್ನೆಸ್ ಮಾಡೋದು ಒಂದೇ ದಾರಿನ ಅಂತ ನಾನು ಕೇಳ್ತೀನಿ.
ಏನು ಹೇಳ್ತೀವಿ? I think, see, there could be many ways, madam, but one of the beautiful ways ಈ ಪ್ರೆಸೆಂಟ್ ಜನ್ರೇಷನ್ಗೆ ಬಿಸ್ನೆಸ್ ಅನ್ನುವಂಥದ್ದು, ಅದೇ ನಾನು ಹೇಳಿದ್ದು ಈಗಾಗಲೇ. ಬಿಸ್ನೆಸ್ಸು ಮಾಡಬೇಕು, ಬಟ್ ನಾವು ಮಾಡಬಾರ್ದು, ಮಾಡಿಸಬೇಕು. ವಿ ಹ್ಯಾವ್ ಟು ಟೇಕ್ ಲಿವ್ರೇಜ್ ಔಟ್ ಆಫ್ ಪೀಪಲ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ ಆ್ಯಂಡ್ ಸಿಚುವೇಶನ್ಸ್. ಸೊ ಹಾಗಾಗಿ ಯಾರು ಇದು ಪರಿಣಿತಿ ತೆಗೆದುಕೊಳ್ತಾನೋ ಅವನ ಗರ್ಭ ಶ್ರೀಮಂತ. 1000 ಕೋಟಿ 1,00,000 ಕೋಟಿ ಅಂತ ಯಾವಾಗ ಅಂದ್ಕೊಳ್ಳೋಕ್ಕಾಗುತ್ತೆ? ಯಾವಾಗ ನಾನು ಕೆಲಸ ಮಾಡದೆ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿದಾಗ ಅದು ಅಂದ್ಕೊಳ್ಳೋಕ್ಕಾಗುತ್ತೆ. ಒಂದು ವೇಳೆ 1000ಗಳು 1,00,000ಗಳು ಅಥವಾ 1-2 ಕೋಟಿನೋ ಅಂತಂದರೆ ನಾನೇ ಕೆಲಸ ಮಾಡಿ ಮಾಡ್ಬೋದು, ಅದು ಬೇರೆ. ಬಟ್ ಟೈಮ್ ಅನ್ನೋಂಥದ್ದು ಲಿವ್ರೇಜ್ ನಿಮಗೆ ಯಾವತ್ತೂ ಸಿಗೋದಿಲ್ಲ. ಸೊ ಹಾಗಾಗಿ ಟೈಮ್ಗೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಟೈಮ್ ನಮ್ಮ ಜೊತೆ ಇಟ್ಕೋಬೇಕು, ದುಡ್ಡು ಮಾಡಬೇಕು. ಅದು ಬೀಯಿಂಗ್ ಕ್ಲೆವರ್. ಸೊ ಅದು ನಮ್ಮಲ್ಲಿ ತಿಳಿಸ್ಕೊಡ್ತೇವೆ. ಈಗ ನಿಮ್ಮ ಒಂದು ಕಾರ್ಯಾಗಾರಕ್ಕೆ ಬರ್ತಾರೆ ಅಂತ ಅಂದ್ಕೊಳ್ಳೋಣ, ವರ್ಕ್ಶಾಪಿಗೆ. ಈ ವರ್ಕ್ಶಾಪಿಗೆ ಬಂದವರು ಪ್ರಾರಂಭಿಕ ಹಂತದಲ್ಲಿ ಒಂದು ದಿನದಲ್ಲಿ ಏನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ? ಒಂದು ದಿನದಲ್ಲಿ ಕಲಿತವರು ಶ್ರೀಮಂತರಾಗೋದಕ್ಕಾಗತ್ತಾ? ಇಂಥ ಪ್ರಶ್ನೆ. ಯಾಕಂತಂದರೆ ಎಷ್ಟೋ ದಿನಗಟ್ಟಲೆ ಓದ್ಕೊಂಡು ಬಂದಿರ್ತಾರೆ, ಅಥವಾ ಒಂದು ಉದ್ಯೋಗಕ್ಕೆ ಅಂತಲೇ ಓದೋರು ತುಂಬ ಜನ ಇದ್ದಾರೆ. ಯಾಕಂದ್ರೆ ಪ್ರೊಫೆಷನಲ್ ಕೋರ್ಸಸ್ ಅಂತಲೇ ನಾವು ಹೇಳ್ತೀವಿ. ಇಂಜಿನಿಯರಿಂಗ್ ಮಾಡ್ತಾರೆ, 5 ವರ್ಷ ಮೆಡಿಕಲ್ ಮಾಡ್ತಾರೆ. ಬಟ್ ಆದರೆ ಉದ್ಯೋಗದ ಜೊತೆಗೆ ದುಡ್ಡು ಮಾಡಬೇಕು ಅಂತಲೇ ಆ ಒಂದು ಹಾದಿಯನ್ನು ಹಿಡಿದಿರ್ತಾರೆ. ಪ್ರೊಫೆಷನ್ ಅದ್ರ ಜೊತೆಗೆ ನಾವೇನು ಹೇಳ್ತೀವಿ, ಆ ಒಂದು ಪ್ಯಾಷನ್ ಅನ್ನೋ ಇರುತ್ತೆ, ಅದ್ರ ಜೊತೆಗೆ ದುಡ್ಡು ಮಾಡಬೇಕು ಅನ್ನೋದು ಇದ್ದೇ ಇರುತ್ತೆ. ಬಟ್ ಆದರೆ ಅಷ್ಟೆಲ್ಲ ಕಷ್ಟಪಟ್ಟು ಓದಿನೇ ನಾವು ದುಡ್ಡು ಸಂಪಾದನೆ ಮಾಡೋಕ್ಕಾಗಲಿಲ್ಲ. ಒಂದು ದಿನದ ಕಾರ್ಯಾಗಾರ ಅಟೆಂಡ್ ಮಾಡಿಬಿಟ್ರೆ ಶ್ರೀಮಂತರಾಗ್ತೀವಾ ಅನ್ನೋ ಪ್ರಶ್ನೆ. ಈ ಒಂದು ದಿನದಲ್ಲಿ ಏನು ಬದಲಾವಣೆಗಳಾಗುತ್ತೆ? ತುಂಬ ಚೆನ್ನಾಗಿ ಕೇಳಿದ್ರಿ. ನೀವು ಲವ್ ಅಟ್ ಫಸ್ಟ್ ಸೈಟಲ್ಲಿ ನಂಬ್ತೀರಾ? ಲವ್ ಅಟ್ ಫಸ್ಟ್ ಸೈಟ್ ಅಲ್ಲ, ತುಂಬ ಜನ ಲವ್ ಮಾಡಿರೋರು ಇದು ಗೊತ್ತಿರುತ್ತೆ. ಫಸ್ಟ್ ಸೈಟಲ್ಲೇ ನಾನು ಬಿದ್ದುಬಿಟ್ಟೆ ಅಂತಂತೇಳಿ ಯಾಕೆ ಶ್ರೀಮಂತರಾಗಬಾರ್ದು? ನನಗೆ ಗೊತ್ತಿರೋ ಪ್ರಕಾರ ಲವ್ ಅನ್ನುವಂಥದ್ದು ಯೂನಿವರ್ಸ್ ಕಡೆಯಿಂದ ಬಂದಿರೋ ತುಂಬ ಕಷ್ಟ ರೀ. ಲವ್, ಪೀಸ್, ಶಾಂತಿ, ಸಮಾಧಾನ, ನೆಮ್ಮದಿ ಇವೆಲ್ಲ ದೊಡ್ಡ ಜಜ್ಬೇರಿ. ಸೊ ಹಾಗಾಗಿ ದುಡ್ಡು ಮಾಡೋದು ಸುಲಭ, ಲವ್ ಮಾಡೋದು ತುಂಬ ಕಷ್ಟ. ಅದೇ ನಿಜವಾದ ಲವ್ ಹೇಳ್ತಿರೋದು ನಾನು, ಬೇರೆ ಯಾವುದೋ ಲವ್ ಅಲ್ಲ. ಸೊ ಹಾಗಾಗಿ ಒಂದು ದಿನದಲ್ಲಿ ಅಂತ ನೀವು ಕೇಳಿದ್ರಿ, ಒಂದು ದಿನ ಅವಶ್ಯಕತೆ ಇಲ್ಲ, ಒಂದು ಕ್ಷಣ ಸಾಕು ಮನಸ್ಸು ಬದಲಾವಣೆ ಆಗೋದಕ್ಕೆ. ಇನ್ಫ್ಯಾಕ್ಟ್ ನಾನು ಹೇಳಿದ್ನಲ್ವಾ, ಟು ಬಿ ವೆರಿ ಫ್ರ್ಯಾಂಕ್, ವರ್ಕ್ಶಾಪ್ ಬಂದೆ ನೀವು ಶ್ರೀಮಂತರಾಗಬೇಕು ಅಂತ ನಾನು ಹೇಳಿಲ್ವಲ್ಲ. ನೀವು ಮನಸ್ಸು ಮಾಡಿದರೆ, ನೀವು ಕೂತಿರೋ ಜಾಗದಲ್ಲೇ ಇವತ್ತಿನಿಂದ ಈ ಕ್ಷಣದಿಂದ ನೀವು ಡಿಫ್ರೆಂಟ್ ಆಗ್ತೀರಾ, ನೀವು ಶ್ರೀಮಂತರಾಗ್ತೀರಾ. ಸೊ ಹಾಗಾಗಿ ಮನಸ್ಸಿಲ್ಲಿ ತುಂಬ ಇಂಪಾರ್ಟೆಂಟು, ಆಲೋಚನೆಗಳು ತುಂಬ ಇಂಪಾರ್ಟೆಂಟು, ನಿಮ್ಮ ಕ್ರಿಯೆಗಳು ತುಂಬ ಇಂಪಾರ್ಟೆಂಟು. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನೀನು ಶ್ರೀಮಂತನಾಗಬೇಕಾ, ನೀನು ಸಕ್ಸಸ್ ಆಗಬೇಕಾ, ನೀನು ದೊಡ್ಡ ಮನುಷ್ಯ ಆಗಬೇಕಾ, ಇಷ್ಟು ಮಾಡಪ್ಪ ಸಾಕು. ಕರ್ಮಣ್ಣೆ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೋ ಮಾತೆ ಸಂಗೋತ್ಸವ ಕರ್ಮಣೆ. ನೀನೇನು ಚಿಂತೆ ಮಾಡ್ಬೇಡ ಕಣ ಅರ್ಜುನ, ಸುಮ್ಮನೆ ಕೆಲಸ ಮಾಡೋ, ನಾನು ಕೊಡ್ತೀನಿ ಫಲ ನಿನಗೆ, ಫಲ ಅಪೇಕ್ಷೆ ಮಾಡಬೇಡ. ಸೊ ನಾವೆಲ್ಲ ಹೇಗೆ ಗೊತ್ತಾ, ಕ್ರಿಯೆನೇ ಮಾಡಲ್ಲ, ಫಲಕ್ಕೆ ಕೇಳ್ತಾ ಇರ್ತೀವಿ, ಬಯಸ್ತಾ ಇರ್ತೀವಿ. ಮಾಡಿರಿ ಕೆಲಸ, ಮಾಡಿದರೆ ಎಲ್ಲ ಸಿಗುತ್ತೆ. ಯಾವ ಕೆಲಸ ಮಾಡಬೇಕು, ಹೇಗೆ ಮಾಡಬೇಕು ಅದನ್ನು ಕಲ್ತಿರ್ಬೇಕಷ್ಟೆ. ಸೊ ಅದಕ್ಕೆ ಪ್ರತಿ ಸಲ ನಾನು ಹೇಳ್ತಿರ್ತಾನೆ, ಬ್ಯಾಟ್ ಇದೆ ಅನ್ನೋ ಕಾರಣಕ್ಕೆ ನೀನು ಟೆಂಡೂಲ್ಕರ್ ಆಗೋದಕ್ಕಾಗಲ್ಲ. ಒಂದು ವೇಳೆ ಬ್ಯಾಟು ತೆಗೆದುಕೊಂಡು ಅದ್ರ ಮೇಲೆ MRF ಸ್ಟಿಕ್ಕರು ಹಾಕ್ಬಿಟ್ಟು ನಾನು ವಿರಾಟ್ ಕೊಹ್ಲಿನಪ್ಪ, ಸಾರಿ, ಹಾಗಾಗೋದಿಲ್ಲ. ನಿಮ್ಮ ಮನಸ್ಥಿತಿ ಸರಿ ಹೋಗೋ ತನಕ ನೀವೆಷ್ಟು ಬ್ಯಾಟ್ ಇದ್ದರು, ಕಿಟ್ ಇದ್ದರು, ಏನೇ ಇದ್ದರು, ನೀವು ಅವರೆಲ್ಲ ದೊಡ್ಡ ವ್ಯಕ್ತಿಗಳಾಗೋದಕ್ಕಾಗೋದಿಲ್ಲ. ಇಲ್ಲಿ ಪ್ರೈಮರಿ ಪ್ಯಾರಮೌಂಟ್ ಈಸ್ ಯುವರ್ ಮೈಂಡ್. ಗೆಟ್ ರೆಡಿ ವಿತ್ ಯುವರ್ ಮೈಂಡ್, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ಲೈಫ್. ಎಸ್ ಮೈಂಡ್. ಈಗ ಬಿಸ್ನೆಸ್ ಮಾಡಿದವ್ರಿಗೆ ಮಾತ್ರ ಸಕ್ಸಸ್ ಸಿಗುತ್ತೆ, ಅಥವಾ ಅವರಿಗೆ ಬೇಗ ಸಕ್ಸಸ್ ಸಿಗುತ್ತೆ, ಅಥವಾ ಬೇಗ ಶ್ರೀಮಂತರಾಗ್ಬೋದು ಅನ್ನೋದಕ್ಕೆ ಇವಾಗ ಒಂದು ಪ್ರಶ್ನೆ ಇರುತ್ತೆ, ನಾನು ಬಿಸ್ನೆಸ್ ಮಾಡೋದಿಲ್ಲ, ಎಷ್ಟೋ ದಿನದಿಂದ ಅಂದ್ಕೊಳ್ತಾ ಇರ್ತಾರೆ ಮಾಡೋದಕ್ಕಾಗೋದಿಲ್ಲ ಇರೋದಿಲ್ಲ, ಅಥವಾ ನೀವು ಹೇಳೋದ್ರ ಪ್ರಕಾರ ಬೇರೆಯವ್ರ ಕೈಗೆ ಕೆಲಸ ಮಾಡ್ತಾ ಇರ್ತಾರೆ, ಒಂದಿಷ್ಟು ಎಕ್ಸ್ಪೀರಿಯನ್ಸ್ ತೊಗೊಂಡು ಬರೋಣ, ಅಥವಾ ಅವರೇ ನಿಂತು ಸ್ವಂತಕ್ಕೆ ಬಿಸ್ನೆಸ್ ಮಾಡಿ ಎಲ್ಲ ಕೆಲಸ ನಾನೇ ಮಾಡಬೇಕು ಅಂದಾಗ ಮಾತ್ರ ಆ ಬಿಸ್ನೆಸ್ ಸಕ್ಸಸ್ ಆಗೋದು ಅನ್ನೋದು ಕೆಲವ್ರು ಹೇಳಿರ್ತಾರೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿತಾ ಇರ್ತಾರೆ, ಸಕ್ಸಸ್ ಆಗೋದಕ್ಕಾಗೋದಿಲ್ಲ. ಯಾರು ಮಾಡಬೇಕು ಹಾಗಾದರೆ ಬಿಸ್ನೆಸ್? ಯಾರ ಕೈ ಮಾಡೋದಕ್ಕೆ ಸಾಧ್ಯ? ಬಂದವರೆಲ್ಲ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗೋದಕ್ಕಾಗುತ್ತಾ? ಪ್ರತಿಯೊಬ್ಬರೂ ಬಿಸ್ನೆಸ್ ಮಾಡ್ಬೋದು. ಇದು ಹೇಗಿದೆ ಅಂತಂದರೆ, ಪ್ರತಿಯೊಬ್ಬರು ಊಟ ಮಾಡಿದ್ರೆ ಜೀರ್ಣ ಆಗುತ್ತಾ ಅಂತ ಕೇಳ್ದಂಗೆ ಇರುತ್ತೆ ಒಂದೊಂದು ಸಲ. ಎಲ್ಲರಿಗೂ ಎಲ್ಲವೂ ಸಾಧ್ಯ. ಆ ಪರಮಾತ್ಮ, ನಾನು ಈಗಾಗಲೇ ಹೇಳಿದಾಗೆ ಅಹಂ ಬ್ರಹ್ಮಸ್ಮಿ ಅಂತಂತೇಳಿ ಎಲ್ಲರಲ್ಲೂ ಒಂದೇ ತತ್ವ ಇರೋವಂಥದ್ದು. ಸಪೋಸು ನಿಮ್ಮ ಹತ್ರ ಒಂದು ಬಕೆಟ್ ಇರುತ್ತೆ ಅಂದ್ಕೊಳ್ಳಿಮ್ಮ,
ಈಗ ನಿಮ್ಮ ಹತ್ರನೂ ನಿಮ್ಮ ಮನೇಲಿ ಒಂದು ಬಿಂದಿಗೆನೋ ಬಕೆಟ್ ಇರುತ್ತೆ, ನನ್ನ ಹತ್ರನೂ ಒಂದು ಬಕೆಟ್ ಇದೆಯಪ್ಪ, ಎಲ್ಲರ ಬಕೆಟಲ್ಲೂ ನೀರಿದೆ, ಮೇಲೆ ಚಂದ್ರ ಇದ್ದಾನೆ, ರಾತ್ರಿ ಅಂದ್ಕೊಳ್ಳಿ, ಎಲ್ಲರ ಬಕೆಟಲ್ಲೂ ಚಂದ್ರ ಇರ್ತಾರ? ಅಲ್ಲ, ನೀವು ಕೆಟ್ಟವರು ಅಂತಂತೇಳಿ ನಿಮ್ಮ ನೀರಲ್ಲಿ ಚಂದ್ರ ಬಿಂಬ ಬೀಳದೆ ಇರುತ್ತಾ? ಅಥವಾ ನಿಮ್ಮಲ್ಲಿ ಅರ್ಧ ಮಾತ್ರ ಇರುತ್ತಾ? ಅಥವಾ ನನ್ನಲ್ಲಿ ತುಂಬ ಒಳ್ಳೆಯವರು ಅಂದ್ಬಿಟ್ಟು ಎರಡೆರಡು ಚಂದ್ರ ಇರುತ್ತಾ? ಎಲ್ಲರಲ್ಲೂ ಒಂದೇ ಚಂದ್ರನೇ. ಏಕಕಾಲಕ್ಕೆ ನೀವು ಪ್ರಪಂಚದಾದ್ಯಂತ ಎಲ್ಲಿ ನೋಡಿದರೂ ಅವನ ಬಿಂಬ ಮಾತ್ರ ಒಂದೇ ಆಗಿರುತ್ತೆ. ಅಷ್ಟು ಒಂದು ಕ್ಲಾರಿಟಿ, ನಿಷ್ಕಳಂಕವಾಗಿ ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು. ಸೊ ಎಲ್ಲರಿಗೂ ಎಲ್ಲವೂ ಸಾಧ್ಯ. ಪರ್ಹ್ಯಾಪ್ಸ್ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಇದೆಲ್ಲವೂ ಸಂಪೂರ್ಣವಾಗಿ ಹೇಳಿಕೊಡದೇ ಇರೋ ಕಾರಣ ಈ ಮನಿ ಬಗ್ಗೆನೇ ಆ್ಯಕ್ಚುಲಿ ನೀವು ನೋಡಿದ್ರೆ ಏನೂ ಹೇಳ್ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವಿದ್ದೇವೆ, ನಾವು ಕಲಿಯೋಣ. ಎಲ್ಲೂ ಯಾವುದೇ ಕಾಲೇಜು, ಯಾವುದೇ ಸ್ಕೂಲಲ್ಲೂ ನೀವು ದುಡ್ಡು ಹೆಂಗೆ ಮಾಡ್ಬೋದು ಅಂತ ಯಾರೂ ಹೇಳ್ಕೊಡಲ್ಲ. ವಿದ್ಯಾರ್ಜನೆ, ಜ್ಞಾನಾರ್ಜನೆ ಕೊಡ್ತಾರೆ ಅಷ್ಟೇ. ಬಟ್ ದುಡ್ಡು ದುಡಿಯೋದಕ್ಕೆ ಏನು ಬೇಕು ಅನ್ನೋದನ್ನು ಎಲ್ಲೂ ಕೂಡ ನಾವು ತಿಳಿಸ್ಕೊಡೋದು. ಸೊ ಅದು ತುಂಬ ಜನರ ಸಮಸ್ಯೆ. ಯಾಕಂದರೆ ದೊಡ್ಡ ದೊಡ್ಡ ಕಾಲೇಜು, ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಓದ್ಕೊಂಡ್ಬಂದಿರ್ತಾರೆ. ಪಾಪ ಒಂದು ಕೆಲಸ ತೊಗೊಳೋದಕ್ಕೆ ತುಂಬ ಕಷ್ಟಪಟ್ಟಿರ್ತಾರೆ. ಅದು ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಮತ್ತಿನ್ನೇನೋ ಪ್ರಾಬ್ಲಮ್ ಆಗಿರ್ಬೋದು, ಅವರಲ್ಲಿರೋ ಸಮಸ್ಯೆನ ಗುರುತಿಸ್ಕೊಡಲ್ಲ ಅನ್ನೋದು. ಅಥವಾ ಎಷ್ಟೋ ಜನ ಓದಿದವರು ನಾವು ಯಾಕೆ ಬಿಸ್ನೆಸ್ ಮಾಡಬೇಕು, ಆರಾಮಾಗಿ AC ರೂಮಲ್ಲಿ ಕಾಲ ಕಳೆದು ವಾರಕ್ಕೆ 1-2 ರಜೆ ಇರುತ್ತೆ, ತಿಂಗಳಿಗೆ 1-2 ರಜೆ ಸಿಗುತ್ತೆ. ಸೊ ಈಗ ಬಿಸ್ನೆಸ್ ಮಾಡಿದ್ರೆ ರಿಸ್ಕ್ ಜಾಸ್ತಿ, ಯಾಕೆ ಆ ಕಡೆ ಹೋಗೋದು ಅನ್ನೋರು ಕಂಫರ್ಟ್ ಝೋನಿಗೆ ಹೋಗೋರು ತುಂಬ ಜನ ಇರ್ತಾರೆ. ನೀವು ಹೇಳಿದ್ರಿ ಬಿಸ್ನೆಸ್ಸು ಮಾಡಬೇಕು, ಅದ್ರ ಜೊತೆ ಕಷ್ಟನೂ ಕೂಡ ಅವಶ್ಯಕತೆ ಇಲ್ಲ ಅಂತ. ಇದು ಹೆಂಗೆ ಅಂತ? ಆ್ಯಕ್ಚುಲಿ ನಾವು ಸೃಷ್ಟಿಯಾಗಿರುವಂಥದ್ದು ಅನುಭವಿಸೋದಕ್ಕೆ, ಕೆಲಸ ಮಾಡೋದಕ್ಕೆಲ್ಲ ಗೊತ್ತಿರಲಿ. ಯಾರಿಗೆ ಗೊತ್ತಿಲ್ವ ಈ ನೈಪುಣ್ಯತೆ, ಸ್ಮಾರ್ಟ್ನೆಸ್ಸು, ಅವ್ರು ಕಷ್ಟಪಡಬೇಕಾಗುತ್ತೆ. ದೇವರು ಸೃಷ್ಟಿ ಮಾಡಿರೋದು ನಾವೆಲ್ಲ ಕಷ್ಟಪಟ್ಟು ದುಡೀಲಿ ಅನ್ನೋದಕ್ಕಲ್ಲ, ಅನುಭವಿಸೋದಕ್ಕೆ. ಎಲ್ಲ 84 ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠವಾದ ಜೀವರಾಶಿ ಅಂತಂದರೆ ನಾವೇ. ಬೇರೆ ಎಲ್ಲ ಈ ಪ್ರಾಣಿ ಪಕ್ಷಿಗಳಾಗ್ಬೋದು, ಈ ಪರಿಸರ ಆಗ್ಬೋದು, ನಮ್ಮ ಒಂದು ಸೇವೆಗೆ ಇರುವಂಥದ್ದು. ನೀವು ನೋಡಿ, ಯಾವುದೇ ಮಾವಿನ ಹಣ್ಣು, ಈಗ ಮಾವಿನ ಹಣ್ಣು ಸೀಸನ್ ಕಾಲ ಅಲ್ವಾ, ಯಾವುದಾದ್ರೂ ಮಾವಿನ ಗಿಡ ಒಂದು ಮಾವಿನ ಹಣ್ಣನ್ನು ಅದೇ ತಿಂದಿದೆಯಾ? ಯಾವುದಾದ್ರೂ ಒಂದು ಯಾವುದಾದ್ರೂ ಫ್ರೂಟ್ ಬೇರಿಂಗ್ ಪ್ಲಾಂಟ್ ತೆಗೆದುಕೊಳ್ಳಿ, ಅಥವಾ ಫ್ಲವರ್ ಬೇರಿಂಗ್ ಪ್ಲಾಂಟ್ ತೆಗೆದುಕೊಳ್ಳಿ, ಅದ್ರ ಸುವಾಸನೆ ಅದು ತೆಗೆದುಕೊಳ್ಳೋಕ್ಕೆ ಫ್ಲವರ್ ಬಂದಿದೆಯಾ? ಹೋಗಲಿ, ಸೂರ್ಯ ಇದ್ದಾನೆ, ವೈಟಮಿನ್ ಡಿ ಅವನಿಗೆ ಬೇಕಿರೋದು, ಅವನು ನಮಗಲ್ವ ಕೊಡ್ತಿರೋದು. ಎಂಟೈರ್ ಯೂನಿವರ್ಸ್ ನೋಡಿ, ಎಲ್ಲವೂ ನಮಗೋಸ್ಕರ ಸೃಷ್ಟಿಯಾದಂಗಿಲ್ವ? ನಾವು ಅನುಭವಿಸೋಕ್ಕೆ ಗೊತ್ತಿಲ್ಲ, ಅದಕ್ಕೆ ಕಷ್ಟಪಡ್ತಾನೆ ಇದ್ದೀವಿ. ಕಷ್ಟಪಟ್ಟರೆ ಮಾತ್ರ ಶ್ರೀಮಂತರಾಗ್ಬೋದು ಅಂತ ಹೆಚ್ಚು ಜನ ಹೇಳ್ತಾರೆ. ನಾನು ನಿಮ್ಮನ್ನು ಕೇಳ್ತೇನೆ, ಒಂದು ತಾಯಿಗೆ 5 ಜನ ಮಕ್ಕಳಿರ್ತಾರೆ. 5 ಜನ ಮಕ್ಕಳನ್ನು ತಾಯಿ ಪೋಷಣೆ ಮಾಡ್ತಾಳೆ, ಸಾಕ್ತಾಳೆ. ಕಷ್ಟಪಟ್ಟಲ್ಲ, ಪ್ರೀತಿಯಿಂದ. ಯಾವ ಒಂದು ಕೆಲಸವನ್ನು ಪ್ರೀತಿಯಿಂದ ಮಾಡ್ತೇವೋ ಅದೆಲ್ಲವೂ ಸಕ್ಸಸ್ ಆಗಿಬಿಡುತ್ತೆ. ಯಾವ ಒಂದು ಕೆಲಸವನ್ನು ಕಷ್ಟಪಟ್ಟು ಮಾಡ್ತೀವೋ ಅದು ಕಷ್ಟವಾಗಿಯೇ ಉಳ್ಕೊಬಿಡುತ್ತೆ. ನಾವು ಬಡವರಾಗೋದು ಅಂಥ ಒಂದು ವಿಚಾರಗಳಲ್ಲಿ ಗ್ಯಾರಂಟಿ. ಸೊ ಹಾಗಾಗಿ ಶ್ರೀಮಂತರಾಗಬೇಕಾ? ಪ್ರೀತಿ ಮಾಡಿ. ಲವ್ ವಾಟ್ ಯು ಡೂ, ನೋ ಇಟ್ ನೆವರ್ ಬಿಕಮ್ ಹಾರ್ಡ್ ಫೈ. ತುಂಬ ಪ್ರೀತಿ ಇರಬೇಕು. ಪ್ರೀತಿ ಇದ್ದರೆ ಇವೆಲ್ಲ ಬಂದ್ಬಿಡುತ್ತೆ. ಫಸ್ಟ್ ಎಲಿಮೆಂಟ್ ಈಸ್ ಲವ್. ಯಾವುದೇ ಬಿಸ್ನೆಸ್ ಮಾಡಿ, ಇಲ್ಲ ಓದ್ತೀರಿ ಅಥವಾ ಯಾವುದೇ ಕೆಲಸ ಮಾಡ್ತೀರಿ, ಜಸ್ಟ್ ಲವ್. ನೋ, ಯಾರು ಪ್ರೀತಿ ಮಾಡ್ತಾರೋ ಅವ್ರಿಗೆಲ್ಲವೂ ಸಿಗುತ್ತೆ. ದುಡ್ಡು ಮಾಡಬೇಕು, ಶ್ರೀಮಂತರಾಗಬೇಕು ಅಂತಂದ್ರೆ ಬಿಸ್ನೆಸ್ ಈಸ್ ದ ಬೆಸ್ಟ್ ಚಾಯ್ಸ್ ಅಂತ. ಆದರೆ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಬಟ್ ಆದರೆ ಅವ್ರಿಗೆ ಶ್ರೀಮಂತರಾಗೋದಿಲ್ಲ, ಅಥವಾ ಅದ್ರಲ್ಲಿ ಸಕ್ಸಸ್ ಸಿಕ್ಕಿರೋದಿಲ್ಲ. ಬಹಳಷ್ಟು ಏರುಪೇರು ಅಥವಾ ಏರಿಳಿತಗಳನ್ನ ನೋಡ್ತಾ ಇರ್ತಾರೆ. ಇಂಥವ್ರಿಗೆ ಹಾಗಾದ್ರೆ ಏನು ಹೇಳ್ತೀನಿ? ನಾನು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಬಟ್ ಆದರೆ ನನಗೆ ಸಕ್ಸಸ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನಾನು ಶ್ರೀಮಂತ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಬಹುಶಃ ನಿಮ್ಮ ಹತ್ರ ಬಂದವರು ಕೇಳ್ತಿರ್ತಾರೇನೋ. ಅದು ಏನು ಹೇಳ್ತೀವಿ? ತುಂಬ ಟೆಕ್ನಿಕ್ಸ್ ಇದೆ ಮೇಡಮ್ ಇದರಲ್ಲಿ. ಸೊ ನಾನು ಈಗಾಗಲೇ ಹೇಳಿದ್ದೆ ನಾನು ನಿಮಗೆ. ಸೊ ಬ್ಯಾಟ್ ಇರೋವನ್ನೆಲ್ಲ ಟೆಂಡೂಲ್ಕರ್ ಆಗೋದಕ್ಕಾಗಲ್ಲ, ಬಂಡವಾಳ ಇರೋವನ್ನೆಲ್ಲ ಬಿಸ್ನೆಸ್ ಮಾಡೋದಕ್ಕೂ ಆಗಲ್ಲ ಅಂತಂದೇಳಿ ನಾವೆಲ್ಲೋ ನೋಡಿನೋ ಅಥವಾ ಇನ್ಸ್ಪೈರ್ ಆಗಿ ನಾನು ಮಾಡೋಣ ಅಂತ ಹೋಗ್ತಾರೆ ಎಷ್ಟೋ ಜನ. ಬಟ್ ಅದಕ್ಕೆ ಬೇಕಾಗಿರೋವಂಥ ಕಲಿಕೆ, ನೈಪುಣ್ಯತೆ ಇವ್ಯಾವುದೂ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಜನ ನೋಡಿ ಕೆಲಸ ಮಾಡ್ತಿರ್ತಾರೆ, ದೇ ಹೇಟ್ ದೇರ್ ಜಾಬ್. ಕೆಲಸ ಅಂದರೆ ಆಗಲ್ಲ, ಅಯ್ಯೋ ಬೇಡಪ್ಪ. ಇನ್ನೊಬ್ರನ್ಯಾರೋ ನೋಡ್ತಿರ್ತಾರೆ, ಆರಾಮಾಗಿ ನೋಡಿ ಬಿಸ್ನೆಸ್ ಮಾಡ್ತಾನೆ, ಅವ್ನು ಲಕ್ಷ ದುಡಿತಾನೆ, ನಾನು ಮಾಡಬೇಕಪ್ಪ ಹೋಗಿ ಅಂತ ಹೋಗ್ತಾರೆ. ಹೀಗೆ ಹೋದವರೆಲ್ಲ ಕಲ್ತಿರಲ್ಲ ಸಂಪೂರ್ಣವಾಗಿ. ಸೊ ಹಾಗಾಗಿ ಅವ್ರು ಲಾಸ್ ಆಗಿಬಿಡ್ತಾರೆ. ಈಗ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಕೋಟ್ಯಾಧಿಪತಿಗಳಾಗಿರೋರು ಇದ್ದಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲ ಕಳ್ಕೊಂಡವರು ಇದ್ದಾರೆ. ಇದೇಗಿರುತ್ತೆ ಅಂತಂದರೆ ನೋಡಿ, ನನಗೆ ಆಸೆ ಇರುತ್ತೆ, ನಾನು ಒಂದು ಸಲ ಹಾವನ್ನ ಹಿಡ್ಕೋಬೇಕಪ್ಪ, ಹಾವನ್ನ ಇಲ್ಲೆಲ್ಲ ಬಿಟ್ಕೋಬೇಕು ಅಂತಂತೇಳಿ. ಹಾಗಂತೇಳಿ ನಾನು ಹಾವು ಹಿಡಿಯೋದು ಕಲ್ತಿದ್ರೆ ಹಾವನ್ನ ಆರಾಮಾಗಿ ಹಿಡ್ಕೋಬೋದು, ಆಟ ಆಡಿಸ್ಬೋದು.
ಅದೇ ಯಾರ್ಯಾರೋ ಹೋಗ್ಬಿಟ್ಟು ನಾನು ಕಲಿತೇ ಇರಲ್ಲ ಅಂದ್ಕೊಳ್ಳಿ, ಏಕಾಏಕಿ ಇವಾಗ ಅವನು ಮುಟ್ಟಿದ್ರೆ ಏನು ಮಾಡುತ್ತೆ, ಕಚ್ಚಿಸ್ಕೊಂಡು ಬರ್ತೀವಿ ಅಷ್ಟೇ, ಸತ್ತು ಹೋಗ್ತೀವಿ ಅಷ್ಟೇ. ಸೊ ಹಾಗಾಗಿ ಬಿಸ್ನೆಸ್ಸು ಅಷ್ಟೇ, ನಿಜವಾಗ್ಲೂ ಬಿಸ್ನೆಸ್ಸು ರಿಸ್ಕೇ ಇಲ್ಲ ರೀ. ನಾವು ಯಾವಾಗ ಕಲ್ತಿರಲ್ಲೂ ಬಿಸ್ನೆಸ್ ರಿಸ್ಕ್ ಅಂತ ತೋಚುತ್ತೆ. ಇನ್ಫ್ಯಾಕ್ಟ್ ನಾನು ಪ್ರತಿ ಸಲ ವರ್ಕ್ಶಾಪಲ್ಲೂ ಹೇಳ್ತಿರ್ತೇನೆ, ನೀವು ನಿಜವಾಗ್ಲೂ ನಾನು ಲೂಸ್ ಆಗಿದ್ದರೆ ಮಾತ್ರ ಬಿಸ್ನೆಸ್ಸಲ್ಲಿ ಫೇಲ್ ಆಗೋದಕ್ಕೆ ಸಾಧ್ಯ. ನಾನು ಮೆಂಟಲ್ ಹುಚ್ಚ ಆಗಿರಬೇಕು, ಬಿಸ್ನೆಸ್ಸಲ್ಲಿ ಲಾಸ್ ಆಗೋದಕ್ಕೆ ಗೊತ್ತಿರಲಿ. ಯಾರಿಗೆ ಆ ಮಿನಿಮಮ್ ಪ್ರಜ್ಞೆ ಇರುತ್ತೋ ಅವನು ಯಾವತ್ತೂ ಲೈಫಲ್ಲಿ ಫೇಲೇ ಆಗೋದಿಲ್ಲ. ಎಲ್ಲಿದೆ ನಮ್ಮ ಪ್ರಜ್ಞೆ? ಸೊ ಹಾಗಾಗಿ ಅದೇ ಇಲ್ಲಿ ಮುಕ್ತವಾಗಿ ಎಲ್ಲವೂ ಹೇಳಲಿಕ್ಕೆ ಆಗೋದಿಲ್ಲ ವಾಹಿನಿ ಆಗಿರೋದಕ್ಕೆ. ಬಟ್ ಆದರೂ ಚಿಲ್ಲರೆ ಕೆಲಸಗಳನ್ನೆಲ್ಲ ಬಿಡಬೇಕು, ಫೋಕಸ್ ಮಾಡಬೇಕು. ನಾವೇನು ಆಗಬೇಕಂತಿದ್ದೀವೋ ಅದ್ರ ಮೇಲೆ ಅದು ತಾನಾಗಿಯೇ ಬರ್ತಾ ಹೋಗುತ್ತೆ. ಅದಕ್ಕೆ ಕೆಲವು ಟೆಕ್ನಿಕ್ಸು, ಮಂತ್ರ ಅಂತ ಹೇಳ್ತೇವೆ ನಾವು, ಅಫರ್ಮೇಷನ್ಸು, ಇವೆಲ್ಲ ಮಾಡಿದಾಗ ತುಂಬ ಸುಲಭ ಆಗಿಬಿಡುತ್ತೆ. ಎಷ್ಟು ದುಡ್ಡು ಕೈಯಲ್ಲಿ ಇಟ್ಕೋಬೇಕು, ದುಡ್ಡನ್ನ ಹೇಗೆ ಎಣಿಸ್ಬೇಕು, ದುಡ್ಡಿಗೆ ಹೇಗೆ ಮುತ್ತು ಕೊಡಬೇಕು, ಎಲ್ಲಿಡಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾವ ದಿನದಲ್ಲಿ ಕೊಡಬೇಕು, ಯಾವ ದಿನದಲ್ಲಿ ಕೊಡಬಾರ್ದು, ಸೊ ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು, ಯಾವ ಮಂತ್ರಗಳನ್ನು ಯಾವ ಟೈಮಲ್ಲಿ ಹೇಳಬೇಕು, ಬಿಸ್ನೆಸ್ ಹೇಗೆ ಮಾಡಬೇಕು, ಬಿಸ್ನೆಸ್ಗೆ ಬ್ಯೂಟಿಫುಲ್ ಟಿಪ್ಸ್ ಇದೆ 100 ಕೋಟಿ ವರ್ಕ್ಶಾಪಲ್ಲಿ. ಇದೆಲ್ಲವೂ ಕಲಿತಾಗ ಐ ಥಿಂಕ್ ಇಟ್ ಗೆಟ್ಸ್ ಲಾಟ್ ಈಸಿಯರ್. ಇಟ್ಸ್ ಲೈಕ್ ಲರ್ನಿಂಗ್ ಡ್ರೈವಿಂಗ್ ಕಲ್ತಾದ್ಮೇಲೆ ಸ್ವಲ್ಪ ಈಸಿ ಅನಿಸುತ್ತೆ ಡ್ರೈವ್ ಮಾಡೋದು. ಏನೂ ಗೊತ್ತಿಲ್ಲದೆ ಏಕಾಏಕಿ ನೀವು ರೋಲ್ಸ್ ರಾಯ್ಸಲ್ಲಿ ಕೂತ್ಕೊಂಡ್ರು ಅಥವಾ ರೇಂಜ್ ರೋವರಲ್ಲಿ BMW ಅಲ್ಲಿ ಕೂತ್ಕೊಂಡ್ರು ಆಕ್ಸಿಡೆಂಟ್ ಆಗೋದು ಗ್ಯಾರಂಟಿ. ಈಗ ಪ್ರಾಬ್ಲಮ್ಮು ರೋಲ್ಸ್ ರಾಯ್ಸ್ದ ಅಥವಾ ನಮ್ದ? ಸೊ ಡ್ರೈವಿಂಗ್ ಗೊತ್ತಿರಬೇಕು. ಸೊ ಬಿಸ್ನೆಸ್ ಅನ್ನೋದು ಒಂದು ಕಾರ್ ಅಂದ್ಕೊಳ್ಳೋಣ, ರೋಲ್ಸ್ ರಾಯ್ಸ್ ಅಂದ್ಕೊಳ್ಳೋಣ, ಗೊತ್ತಿಲ್ಲದೆ ಕೂತ್ಕೊಂಡು ಓಡಿಸಿದ್ರೆ ಆಕ್ಸಿಡೆಂಟ್ ಆಗುತ್ತೆ. ಈಗ ಎಲ್ಲರೂ ಹೇಳ್ತಾರೆ ನಾವು ಪ್ರಾಮಾಣಿಕವಾಗಿ ದುಡಿದ್ರೆ ದುಡ್ಡು ಮಾಡಕ್ ಆಗಲ್ಲ ಅನ್ನೋದು ಒಂದು ಜನಜನಿತವಾದಂತಹ ವಾಕ್ಯ, ಘೋಷ ವಾಕ್ಯ ಆಗಿದೆ. ಸೊ ನಾವು ಅಪ್ರಾಮಾಣಿಕವಾಗಿದ್ರೆ ಮಾತ್ರ ದುಡ್ಡು ಮಾಡಕ್ ಆಗೋದು ಅನ್ನೋದು ತುಂಬಾ ಜನರ ಬಾಗಿಲ್ಲ ಅಂತ ಹೇಳಿದೀವಿ. ನಾವು ಪ್ರಾಮಾಣಿಕವಾಗಿರೋರು ನಮ್ಮ ಕೈಲೆಲ್ಲ ಅಷ್ಟೊಂದು ದುಡ್ಡು ಮಾಡಕ್ ಆಗಲ್ಲ, ಇಕ್ಕಿದಂಗೆ 100 ಕೋಟಿ 50 ಕೋಟಿ ಎಲ್ಲ ಮಾಡ್ತಾರೆ ಅಂದ್ರೆ ಬಹುಶಃ ಅಡ್ಡದಾರಿ ಹಿಡಿದಿರಬೇಕು ಅನ್ನುವಂಥ ಮಾತುಗಳನ್ನೇ ಹಾಡ್ತಾರೆ. ಇದಕ್ಕೆ ಏನು ಉತ್ತರ ಕೊಡ್ತೀವಿ? ಹೌದಾ, ಇದು ನಿಜಾನ, ಅಥವಾ ಅದಕ್ಕೆ ಅಂತ ಪ್ರಾಮಾಣಿಕ ಹಾದಿಯಲ್ಲಿ ಹೋಗಿ ಕೂಡ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಂತ ಏನು? ಎಸ್, ಆ್ಯಕ್ಚುಲಿ ಸುಳ್ಳು ಸದ್ದು ಹೆಚ್ಚು ಮಾಡುತ್ತೆ. ಹಾಗಾಗಿ ನಾವು ಕೇಳಿಸ್ಕೊಂಡಿರೋದು, ನೋಡಿರೋ ಅಂಥದ್ದು, ಇಲ್ಲಿ ತನಕ ನಮ್ಮ ಅನುಭವಕ್ಕೆ ಬಂದಿರೋದು ಇದೇ ಆಗಿರುತ್ತೆ. ಸೊ ನಮ್ಮ ಪ್ರಪಂಚದಲ್ಲಿ 80ರಿಂದ 85, 90% ಒಳ್ಳೆಯ ಜನಗಳಿದ್ದಾರೆ. ಸೊ ಹಾಗಾಗಿ ಇನ್ನೂ ಈ ಭೂಮಿ ಯಾಕಪ್ಪ ಇನ್ನೂ ಉಳಿದಿದೆ ಅಂತಂದರೆ, ಯಾಕೆ ಪ್ರವಾಹ ಬಂದಿಲ್ಲ, ಏಕೆ ಟೆಂಪ್ರೇಚರ್ ತಾಪಮಾನ ಹೆಚ್ಚಾಗಿ ನಾವೆಲ್ಲ ಸತ್ತೋಗಿಲ್ಲ ಅಂತಂದರೆ 90% ಒಳ್ಳೆಯವರಿದ್ದಾರೆ. ಸೊ ಬಟ್ ಅವ್ರು ಸದ್ದು ಮಾಡಲ್ಲ. ಸೊ ಹಾಗಾಗಿ ಸದ್ದು ಮಾಡಿದ್ದೆಲ್ಲ ಕೆಟ್ಟದ್ದು ಅಥವಾ ಸುಳ್ಳಾಗಿರುತ್ತೆ. ಹಾಗಾಗಿ ನಮ್ಗೆ ಕೇಳಿಸ್ಕೊಂಡಿರೋದು ಅದೇ ಆಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ರೀತಿಯಲ್ಲಿ ಸನ್ಮಾರ್ಗದಲ್ಲಿ ಮಾಡಿದಾಗ ಮಾತ್ರ ಮೋಕ್ಷವನ್ನು ಪಡ್ಕೋಬೋದು. ನಮ್ಮ ಸಬ್ಜೆಕ್ಟಲ್ಲಿ ಬರೀ ಹಣ ಆಸ್ತಿ ಮಾತ್ರ ಅಲ್ಲ, ಐಶ್ವರ್ಯ ಇದೆ ಗೊತ್ತಿರಲಿ. ಐಶ್ವರ್ಯ ಅಂತಂದರೆ ಆಯಸ್ಸು, ಐಶ್ವರ್ಯ ಅಂತಂದರೆ ಸಂತಾನ ಭಾಗ್ಯ ಆಗುವಂಥದ್ದು, ಐಶ್ವರ್ಯ ಅಂತಂದರೆ ನೆಮ್ಮದಿ, ಶಾಂತಿ, ಸುಖ. ಇವೆಲ್ಲವೂ ಬರೀ ದುಡ್ಡಿರೋರು ಮಾತ್ರ ಸುಖ ಶಾಂತಿ ನೆಮ್ಮದಿಯಿಂದ ಇರೋಲ್ಲ ಗೊತ್ತಿರಲಿ. ಆಸ್ತಿ ಬೇಜಾನ್ ಜನಕ್ಕಿದೆ, ಅಂತಸ್ತಿದೆ, ಹಣ ಇದೆ, ಬಟ್ ಸುಖ ಶಾಂತಿ ನೆಮ್ಮದಿ ಇವೆಲ್ಲವೂ ಬರಬೇಕಂತಂದರೆ ಧರ್ಮವಾಗಿ ನಾವು ಬಿಸ್ನೆಸ್ ಮಾಡಬೇಕು, ಧರ್ಮವಾಗಿ ಜೀವನ ಮಾಡಬೇಕು. ಧರ್ಮದಿಂದ ನೀತಿಯಿಂದ ನಾವು ಮಾಡಿದಾಗ ಮಾತ್ರ, ಸಂಸ್ಕಾರವಂತರಾಗಿ ಜೀವಿಸಿದಾಗ ಮಾತ್ರ ಇವೆಲ್ಲವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ನಮ್ಮ ಸಬ್ಜೆಕ್ಟಲ್ಲಿ ಕೆಲವು ಬಿಸ್ನೆಸ್ಗಳನ್ನ ಮಾಡೋ ಹಾಗೇ ಇಲ್ಲ, ಕೆಲವು ಬಿಸ್ನೆಸ್ಗಳನ್ನ ಮಾಡ್ಬೋದು. ಸೊ ಅದು ಯಾವುದ್ಯಾವುದು ನಾವು ವರ್ಕ್ಶಾಪಲ್ಲಿ ತಿಳಿಸ್ಕೊಡ್ತೇವೆ, ನಾವು ಕಲಿತು ಮಾಡಬೇಕು, ಬಟ್ ಧರ್ಮದಲ್ಲೇ ಇರಬೇಕು. ಒಳ್ಳೆ ಮಾರ್ಗದಲ್ಲಿ ಹೋಗಿ ದುಡ್ಡು ಮಾಡಬಹುದು, ಶ್ರೀಮಂತರಾಗಬಹುದು ಅನ್ನೋದು ಹೆಚ್ಚು ಮಾಡೋಕ್ಕಾಗೋದು ಅದೇ ಮಾರ್ಗದಲ್ಲೇ. ಕೆಟ್ಟ ಮಾರ್ಗದಲ್ಲಿ ಮಾಡ್ಬೋದು, ಬಟ್ ಹೆಚ್ಚು ಕಾಲ ಒಂದಿನ ಹೇಳ್ಕೊಡ್ತಾರೆ ಇವರು ಅಂದ್ರೆ ಬಹುಶಃ ಏನೋ ಗೊತ್ತಿಲ್ವಪ್ಪ ಅಂತ. ಯಾಕಂದ್ರೆ ಗೊತ್ತಿಲ್ಲದೆ ಮಾತಾಡೋರು ಸಾಕಷ್ಟು ಜನ ಬೇರೆ ಬೇರೆ ತರ ಮಾತಾಡ್ತಾರೆ. ಹೌದು. ಈಗ ಫೌಂಡೇಶನ್ ಕ್ಲಾಸ್ ಮಾಡ್ತೀನಿ ಮೊದಲ ದಿನ, ಅದಾದ್ಮೇಲೆ 100 crore ಕ್ಲಬ್ ಒಂದು ಕ್ಲಾಸ್ ಮಾಡ್ತೀನಿ. ಈ 2 ಕ್ಲಾಸ್ಗೂ ಇರೋ ಡಿಫ್ರೆನ್ಸ್ ಏನು? ಆ 2ನೇ ಕ್ಲಾಸ್ ಅಟೆಂಡ್ ಮಾಡಿದ ತಕ್ಷಣ ನಿಜಕ್ಕೂ ಕೋಟಿ ದುಡಿಯೋದಕ್ಕೆ ಸಾಧ್ಯ ಆಗುತ್ತಾ, ಅಥವಾ ಅಟೆಂಡ್ ಮಾಡಿದವರು ಬಿಸ್ನೆಸ್ ಮಾಡಿ ಸಕ್ಸಸ್ ಆಗಿದ್ದಾರಾ? ತುಂಬ ಜನ ಸಕ್ಸಸ್ ಆಗಿದ್ದಾರೆ. ಅದಕ್ಕೆ ನೀವು ಟೆಸ್ಟಿಮೋನಿಯಲ್ಸ್ ನೋಡಬೇಕು. ಆಮೇಲೆ ನೀವು ನೈಜವಾಗಿ ನೀವು ಎವ್ರಿಥಿಂಗ್ ಹ್ಯಾಸ್ ಟು ಬಿ ಟೆಸ್ಟೆಡ್. ನಾವು ಯಾವುದನ್ನು ನಂಬಬಾರ್ದು ಅಂತ ಹೇಳ್ತಾ ಇರ್ತೀನಿ. ಇನ್ಫ್ಯಾಕ್ಟ್ ನನ್ನನ್ನು ಚಾನ್ಸೇ ಇಲ್ಲ, ನಂಬಲೇಬಾರ್ದು. ನೀವು ಯಾರನ್ನು ನಂಬಬೇಕು? ನಿಮ್ಮನ್ನು ನೀವು ನಂಬಬೇಕು, ಯೂನಿವರ್ಸ್ನ ನಂಬಬೇಕು. ಯಾಕಂದರೆ ಆ ತತ್ವ ನಿಮ್ಮೊಳಗಡೆ ಇರೋದು. ನಾನು ಒಂದು ವ್ಯಕ್ತಿ ಚೆನ್ನಾಗಿ ಮಾತಾಡ್ತಿದ್ದೀನಿ, ನಾನು ಪುಸ್ತಕ ಓದ್ಕೊಂಡು ಬಂದು ಮಾತಾಡಿರ್ಬೋದಲ್ವ,
ಇಲ್ಲ ನನಗೇನೋ ವಾಕ್ಚಾತುರ್ಯ ಇದೆ ಹಾಗೆ ಮಾತಾಡಿರ್ಬೋದಲ್ವಾ, ಬರೀ ಸಂಸ್ಕೃತ ಏನೋ ಕೆಲವು ವಾಕ್ಯಗಳು ಹೇಳಿದೆ, ಬಸವಣ್ಣ ಸರ್ವಜ್ಞಂದು ಹೇಳ್ದೆ ಅನ್ನೋ ಕಾರಣಕ್ಕೆ ನಾನು ಸರಿ ಅಂತ ನೀವು ನಂಬೋ ಅವಶ್ಯಕತೆ ಇಲ್ಲ. ಬಟ್ ಯು ಕ್ಯಾನ್ ಆಲ್ವೇಸ್ ಟೆಸ್ಟ್. ಸೊ ಹಾಗಾಗಿ ಟ್ರಸ್ಟ್ ಮಾಡಬಾರ್ದು ಎನಿಥಿಂಗ್ ಅಟ್ ಫೇಸ್ ವ್ಯಾಲ್ಯೂ. ಬಿಕಾಸ್ ದುಡ್ಡಿನ ವಿಚಾರಕ್ಕೆ ಬಂದರೆ ಯಾವುದನ್ನು ನಾವು ನಂಬಬಾರ್ದು, ಟೆಸ್ಟ್ ಮಾಡಬೇಕು. ಸೊ ಹಾಗಾಗಿ ನಾವು ಈ ಏನು ಫೌಂಡೇಶನ್ ವರ್ಕ್ಶಾಪ್ ಅಂತ ಕರಿತೇವೋ ಅದೊಂದು ಟೆಸ್ಟಿಂಗ್ ಆ್ಯಕ್ಟಿವಿಟಿ ಥರ ಇರುತ್ತೆ. ನಿಮಗೆ ಗೊತ್ತಾಗುತ್ತೆ, ಐ ಮೀನ್ your pitch is ready. I mean, before I play the match, the pitch has to be ready. So ಫೌಂಡೇಶನ್ ವರ್ಕ್ಶಾಪ್ ಪಿಚ್ ರೆಡಿ ಮಾಡಿದ್ರೆ ನೆಕ್ಸ್ಟ್ 100 ಕೋಟಿ ವರ್ಕ್ಶಾಪ್ ಅಂತ ಏನು ಕರಿತೇವೋ ಅವರೇ ತಾನಾಗೆ ಬಿಲ್ಡ್ ಮಾಡ್ಕೊಂಡು ಹೋಗ್ತಾರೆ. ನಾನು ಹೇಳ್ದಾಗಲೇ 100 ಕೋಟಿ ಜುಜ್ಬಿ ಗೊತ್ತಿರಲಿ. ಪ್ಲೀಸ್ ಬಿ ಮೈಂಡ್ಫುಲ್ ಆಫ್ ಇಟ್. ಇಟ್ ಈಸ್ ಇನ್ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಈಸ್ ಜಸ್ಟ್ ಅ ಪೇಪರ್. ಯು ಕಾಂಟ್ ಇವನ್ ಕ್ರಿಯೇಟ್ ಅ ಸಿಂಗಲ್ ನೈಲ್. ಕೆನ್ ಯು? ಒಂದು ನೈಲ್ ಯಾರ ಕೈಲಾದರೂ ಮಾಡೋಕ್ಕಾಗುತ್ತೆ? ಒಂದು ಉಗುರು ನಿಮ್ಮ ಕೈಯಲ್ಲಿ ತಾಕತ್ತಿದೆಯಾ? ನನ್ನ ಕೈಯಲ್ಲೇ ಆಗಲ್ಲ. ಹೋಗಲಿ ಒಂದು ಕೂದಲು ಆಗುತ್ತಾ? ಆಫ್ಟರ್ ಆಲ್ ದುಡ್ಡು ಅಲ್ಲ, ನಾವೇ ಅಲ್ವಾ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು, ಪ್ರೊಡ್ಯೂಸ್ ಮಾಡೋದು. ಇದು ತುಂಬ ಸುಲಭ ರೀ. ಮನಸ್ಸು ಇರಬೇಕು. ಯಾರು ಮನಸ್ಸು ಮಾಡ್ತಾರೋ ಅವನಿಗೆ ದುಡ್ಡು ತುಂಬ ಸುಲಭವಾಗುತ್ತೆ, ಗೊತ್ತಿರಲಿ. ಸೊ ಕೆಲವು ಕಮ್ಯುನಿಟೀಸ್ ನೀವು ನೋಡ್ಬೋದು, ಎಂಟೈರ್ ಬ್ಯಾಂಗ್ಳೂರಲ್ಲ ಇಡೀ ವರ್ಲ್ಡಲ್ಲಿ ಈ ಕಮ್ಯುನಿಟೀಸ್ ಅವರೇ ಹೆಚ್ಚು ಬಿಸ್ನೆಸ್ ಮಾಡ್ತಿರ್ತಾರೆ. ಸೊ ಅವ್ರಿಗೆಲ್ಲ ಈ ಮನಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಆ ಮನಸ್ಥಿತಿ ತೆಗೆದುಕೊಂಡಾಗ ನಾವೆಲ್ಲರೂ ಶ್ರೀಮಂತರಾಗ್ಬೋದು. ಈಗ ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಏನೇ ಕೆಲಸ ಮಾಡಬೇಕು ಅಂತಂದ್ರೆ ಗುರುಬಲ ಇರಬೇಕು, ಅದ್ರ ಜೊತೆಗೆ ರಾಹುಕಾಲ ಗುಳಿಕಾಲ ಇದೆಲ್ಲವನ್ನೂ ಕೂಡ ನೋಡ್ಕೊಂಡು ಆರಂಭ ಮಾಡ್ತಾರೆ ಸರ್ವೇ ಸಾಮಾನ್ಯವಾಗಿ. ಇದಕ್ಕೆ ನಿಮ್ಮ ಪರ್ಸೆಪ್ಷನ್ ಏನು? ನಿಮ್ದು ಇದೆ, ಇದು ಸರಿನಾ ತಪ್ಪಾ ಅನ್ನೋ ಪ್ರಶ್ನೆ ಇದ್ದೇ ಇರುತ್ತೆ. ಅದಿದ್ರೆ ಗುರುಬಲ ಇದ್ರೆ ಮಾತ್ರ ಏನೋ ಒಂದು ಸಕ್ಸಸ್ ಆಗುತ್ತೆ ಅನ್ನೋದಾಗಿರ್ಬೋದು, ಅಥವಾ ಅವ್ರಿಗೊಂದು ಒಳ್ಳೇದಾಗುತ್ತೆ ಅನ್ನೋದಾಗಿರ್ಬೋದು, ಅಥವಾ ಇಲ್ಲದೆ ಇದ್ರೂ ಮಾಡಬಹುದಾ, ಹೇಗೆ? ಗುರುಬಲ ಈ ಎಲ್ಲ ಬಲಗಳು ಪ್ರಾಣಿಗಳಿಗೆ ಬೇಕಿರುತ್ತೆ ಹೊರತು ಮನುಷ್ಯರಿಗಲ್ಲ. ಯಾಕಂದರೆ ಮನುಷ್ಯ ಅನ್ನುವಂಥದ್ದು ಒಂದು ದೈವವಾಗಿರ್ತಾನೆ. ಸೊ ಹಾಗಾಗಿ ಆ ಬಲಗಳೆಲ್ಲ ನೋಡೋ ಅವಶ್ಯಕತೆ ಇರೋದಿಲ್ಲ. ಸೊ ನಮ್ಮಲ್ಲಿ ಆಲ್ರೆಡಿ ಬಲ ಇದೆ ಅಂತ ಗೊತ್ತಿರಬೇಕು ಫಸ್ಟು. ಸೊ ಅದಕ್ಕೆ ನಾನು ಹೇಳಿದ್ದು ಇದು ತುಂಬ ವಿಭಿನ್ನವಾಗಿರುತ್ತೆ ಅಂತ ಹೇಳಿದ್ದೆ. ಸೊ ಇಟ್ ಈಸ್ ಲೈಕ್ ದ್ಯಾಟ್ ಸೊ ನೀವು ದ ಮೊಮೆಂಟ್ ಯು ರಿಯಲೈಸ್ ದ್ಯಾಟ್ ಯು ಆರ್ ಅ ಗಾಡ್ ಪಾರ್ಟಿಕಲ್ ಆರ್ ಅ ಡಿವೈನ್ ಪಾರ್ಟಿಕಲ್, ನೀವು ಆಲ್ರೆಡಿ ಶಿವನ ಜೊತೆ ಇದ್ದಾಗೆ. ಸೊ ಎಲ್ಲಿ ತನಕ ನಮಗೆ ಶಿವ ಅನುಭವ ಆಗೋದಿಲ್ವೋ ಅಲ್ಲಿ ತನಕ ಶನಿ ಕಾಟ ಇರುತ್ತೆ. ಸೊ ನಾನು ನಿಮ್ಮನ್ನು ಕೇಳ್ತೇನೆ, ಶನಿ ದೊಡ್ಡವರ ಶಿವ ದೊಡ್ಡವರ ಅಂತಂತೇಳಿ. ಇಬ್ಬರೂ ದೊಡ್ಡವರೇ, ಬಟ್ ಅಲ್ಲಿ ನೀವು ಶಿವ ಗೊತ್ತಿದ್ದಾಗ ಎಲ್ಲವೂ ಸಲೀಸಾಗಾಗ್ಬಿಡುತ್ತೆ. ಸೊ ಹಾಗಾಗಿ ನಾವು ಆ ಡಿವೈನ್ನೇ ಇಟ್ಕೊಂಡಾಗ ಇವ್ಯಾವುದು ನಮಗೆ ಕಾಟ ಕೊಡೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲರಿಗೂ ಬಲ ಇದೆ, ಎಲ್ಲರಿಗೂ ಎಲ್ಲವೂ ಸಾಧ್ಯ. ಹೇಗೆ ಸಾಧ್ಯ? ಸುಲಭವಾಗಿ ಸಾಧ್ಯ. ಈಗಾಗಲೇ ಹೇಳಿದ್ವಿ, ಸಾಕಷ್ಟು ಜನ ನೂರಾರು ಲಕ್ಷಾಂತರ ಕಾರ್ಯಗಳನ್ನು ಮಾಡ್ತೀವಿ. ಇದರಲ್ಲಿ ಆಲ್ರೆಡಿ ಬಿಸ್ನೆಸ್ ಅಲ್ಲಿ ತೊಡಗಿಸ್ಕೊಂಡು ಬಂದವರು ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕು ಅಂತ, ಸಕ್ಸಸ್ಫುಲ್ ಎಕ್ಸಾಂಪಲ್ ಹೇಳಬೇಕು ಅಂತ ಯಾವುದು? ದಟ್ಸ್ ವಂಡರ್ಫುಲ್. ಐ ಮೀನ್ ಇದು ಆ ವ್ಯಕ್ತಿ ಅಚೀವ್ ಮಾಡಿರೋ ವ್ಯಕ್ತಿಗಳು ತುಂಬ ಜನ ಮಾತಾಡಿದ್ದಾರೆ ಮೇಡಮ್. ಅವರ ಬಾಯಲ್ಲಿ ನೀವು ಕೇಳಬೇಕು ಅಂತಂದರೆ ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಅವರೇ ಹೇಳಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ ಅವ್ರ ಬಾಯಲ್ಲಿ ಕೇಳೋದಕ್ಕೆ. ಬಟ್ ನೀವು ನನ್ನ ಕೇಳಿರೋದಕ್ಕೆ ನಾನು ಹೇಳಬೇಕು ಅಂತಂದರೆ ತುಂಬ ನಿದರ್ಶನಗಳಿದ್ದಾವೆ. ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸು ಬಂದಿರೋದುಂಟು. ಸೊ ಅವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಇವತ್ತು ಒಬ್ಬರು ನಾನು ಹೇಳಲೇಬೇಕು. ಸೊ ಶಿ ಈಸ್ ಅರ್ನಿಂಗ್ ಸಮರ್ ಅಬೌಟ್ 3 lakh, 4 lakh, 5 lakh per month. She is doing laundry business. So I'm extremely happy. I mean, not just one person, there are so many people. In fact, ಇದು ಯಾರಿಗೆ ಸುಲಭ ಆಗುತ್ತೆ ಅಂತಂದರೆ ಹೆಚ್ಚು ಓದಿದವರಿಗೆ ತುಂಬ ಕಷ್ಟ ಆಗುತ್ತೆ. ಹೆಚ್ಚು ತಿಳುವಳಿಕೆ ಇದೆಯಪ್ಪ ಅಂತಂದರೆ ಬಿಸ್ನೆಸ್ ಮಾಡೋದು ತುಂಬ ಕಷ್ಟ ಗೊತ್ತಿರಲಿ. ಸೊ ಹಾಗೆ ನೀವು ಹೊರಗಡೆ ನೋಡಿದ್ರೆ ಯಾರಿಗೆ ಹೆಚ್ಚು ಬುದ್ಧಿಶಕ್ತಿ ಇಲ್ವೋ, ಯಾರು ಸ್ಕೂಲಲ್ಲಿ ಫೇಲ್ ಆಗಿದ್ದಾರೋ, ಅಥವಾ ಏನೋ ಅಷ್ಟಕ್ಕಷ್ಟೇಪ್ಪ ಅನ್ನೋಂಥವರೆಲ್ಲ ತುಂಬ ಸಕ್ಸಸ್ ಆಗಿಬಿಟ್ಟಿರ್ತಾರೆ. ಬಿಕಾಸ್ ದ ಮೊಮೆಂಟ್ ಯು ಗೆಟ್ ದಿಸ್ ನಾಲೆಜ್, ಐ ಮೀನ್ ವಾಟ್ ಯು ಕಾಲ್ ದಿಸ್ ನಾಲೆಜ್ ಈಸ್ ಫ್ರಮ್ ವರ್ಲ್ಡ್. ಬಟ್ ಆಲ್ರೆಡಿ ಎಲ್ರಿಗೂ ಏನಿದೆ, ಆಲ್ರೆಡಿ ವಿಶ್ವ ಚೈತನ್ಯ ಇದೆ, ಎಲ್ಲರಲ್ಲೂ ಈ ವಿಸ್ಡಮ್ ಅನ್ನೋದಿದೆ. ಆ ವಿಸ್ಡಮ್ ಅವೇಕನ್ ಆಗಬೇಕು ಅಂತಂದರೆ ಈ ಪ್ರಾಪಂಚಿಕ ಜ್ಞಾನ ಸ್ವಲ್ಪ ಕಡಿಮೆ ಗೊತ್ತಿದ್ರೆ ತುಂಬ ಒಳ್ಳೆಯದು. ಸೊ ಫಾರ್ ಆ್ಯಪಲ್ ಗೊತ್ತಿರೋಲ್ಲ ಶ್ರೀಮಂತರಾಗ್ತಾರೋ ನನಗೆ ಗೊತ್ತಿಲ್ಲ, ಬಟ್ ಮನಸ್ಸಿರೋಲ್ಲ ಶ್ರೀಮಂತರಾಗ್ತಾರೆ. ಎಸ್ ಮೇಡಮ್. ಇಂದಿನ ತರಗತಿಗಳು ಯಾವಾಗಿರುತ್ತೆ? ಸೊ ವೀಕ್ಷಕರಿಗೆ ಏನು ಹೇಳ್ತೀರಿ? ತರಗತಿಗಳ ಬಗ್ಗೆ ಯಾವಾಗ ಅಟೆಂಡ್ ಮಾಡ್ಬೋದು, ಹೇಗೆ ಅವರು ಅಪಾಯಿಂಟ್ಮೆಂಟ್ ತಗೊಳ್ಬೋದು? ಓಕೆ, ಪ್ರತಿ ತಿಂಗಳು ನಮ್ಮ ವರ್ಕ್ಶಾಪ್ಸ್ ಈಗ ಸದ್ಯಕ್ಕೆ ಮಾಡ್ತಿದ್ದೇವೆ. ಅದು ಪ್ರಿಡಾಮಿನೆಂಟ್ಲಿ ಬ್ಯಾಂಗ್ಳೂರಲ್ಲಿ ಇರೋವಂಥದ್ದು. ಸೊ ಕೆಳಗಡೆ ಸ್ಕ್ರಾಲಿನ್ ನಂಬರ್ಸ್ ಏನು ಬರ್ತಿದೆಯೋ ಆ ನಂಬರ್ಗೆ ಕಾಲ್ ಮಾಡಿ ಕಾರ್ಯಾಗಾರಕ್ಕೆ ಬುಕ್ ಮಾಡ್ಕೊಳ್ಳಿ. ಸೊ ಮುಂದೆ ಐ ಮೀನ್ ಎಂಟೈರ್ ಕರ್ನಾಟಕ ಮತ್ತು ಇಡೀ ವರ್ಲ್ಡಲ್ಲಿ ಮಾಡಬೇಕು ಅನ್ನೋಂಥದ್ದಿದೆ. ಸೊ ಫಾರ್ ನೌ ಇಟ್ ಈಸ್ ಇನ್ ಬ್ಯಾಂಗ್ಳೂರ್. ಯು ಕ್ಯಾನ್ ರಿಜಿಸ್ಟರ್. ಅಂತಿಮವಾಗಿ ಕಾರ್ಯಕ್ರಮದಲ್ಲಿ
ವೀಕ್ಷಕರಿಗೆ ಏನ್ ಟಿಪ್ಸ್ ಕೊಡ್ತೀವಿ ಇವತ್ತಿನ ಒಂದೆರಡು ಟಿಪ್ಸ್ ಅನ್ನೋದಾದ್ರೆ ಈಗಾಗಲೇ ಬಿಸ್ನೆಸ್ ಮಾಡ್ಬೇಕು ಅನ್ನೋದ್ರಲ್ಲಿ ಹೇಳಿದ್ವಿ, ಅದೇ ಒಂದು ಬಿಗ್ ಟಿಪ್ಸ್. ಬಟ್ ಆದ್ರೆ ಎಲ್ಲಾರು ಬಿಸ್ನೆಸ್ ಮಾಡಕ್ಕಾಗತ್ತಾ, ಅಥವಾ ಬಿಸ್ನೆಸ್ ಮಾಡೋರು ಒಂದಷ್ಟು ಕ್ವಾಲಿಟೀಸ್ ಏನಾದ್ರು ಮೈಗೂಡಿಸ್ಕೊಳ್ಬೇಕಾಗತ್ತಾ, ಏನ್ ಚೇಂಜ್ ಮಾಡ್ಕೋಬೇಕಾಗತ್ತೆ? ಫಸ್ಟ್ ಕ್ವಾಲಿಟಿ. ಸೊ ಫಸ್ಟ್ ಟಿಪ್, ಐ ಮೀನ್ ಫಾರ್ ದಿಸ್ ಎಪಿಸೋಡ್ ನಾನೊಂದು ಟಿಪ್ ನಿಮ್ಗೆ ಹೇಳಬೇಕು ಅಂತಂದರೆ, ಯಾರೆಲ್ಲ ಕೆಲಸ ಮಾಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ರೆಸಿಗ್ನೇಷನ್ ಲೆಟರು ಬರೆದುಬಿಡಿ. ಸೊ ಹೇಗೆ ಬರೀಬೇಕು ಅನ್ನೋದು ನಾನು ವರ್ಕ್ಶಾಪಲ್ಲಿ ಕೂಲಂಕುಷವಾಗಿ ತುಂಬ ಚೆನ್ನಾಗಿ ಹೇಳ್ತೇವೆ. ಬಟ್ ಫಾರ್ ನೌ ಐ ಥಿಂಕ್ ನೀವು ವಾಹಿನಿ ನೋಡ್ತಿರೋರು ರೆಸಿಗ್ನೇಷನ್ ಬರೀರಿ. ಆ ರೆಸಿಗ್ನೇಷನ್ ಲೆಟ್ರ್ ಆಫೀಸಲ್ಲಿ ಕೊಡಬೇಡಿ. ನಾನು ಬರೆಯೋಕ್ಕೆ ಹೇಳಿದೆ ಅಷ್ಟೇ. ಯಾವತ್ತು ನಾವು ರೆಸಿಗ್ನೇಷನ್ ಬರಿತೇವೋ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಒಂದು ಲಾ ಆಗಿ ಲಿಖಿತವಾಗಿ ಬಿಡುತ್ತೆ. ಏನೆಲ್ಲ ನಾವು ಬರಿತೇವೋ, ಏನೆಲ್ಲ ನಾವು ಅಂದ್ಕೊಳ್ತೇವೋ, ಇದೆಲ್ಲ ಒಂದು ಕಡೆ ಒಂದು ಸ್ಟೋರ್ ಹೌಸ್ ಆಗ್ತಾ ಇರ್ತದೆ. ಒಂದು ಕ್ಲೌಡಲ್ಲಿ ಎಲ್ಲ ಸ್ಟೋರ್ ಆಗ್ತಿರುತ್ತೆ. ಇವತ್ತಲ್ದಿರ ನಾಳೆ ರೆಸಿಗ್ನೇಷನ್ ಆಗ್ತೀರಾ, ಇವತ್ತಲ್ದಿರ ನಾಳೆ ಶ್ರೀಮಂತರು ಹಾಗೇ ಆಗ್ತೇವೆ. ಯಾರು ಹಿಂಜರಿಕೆ ಇರುತ್ತೋ, ಅಲ್ಲ ನಾನು ಹೇಳಿದ್ದು ರೆಸಿಗ್ನೇಷನ್ ಬರೆಯೋಕ್ಕಷ್ಟೇ, ನಾನು ಕೊಡೋಕ್ಕೆ ಹೇಳಿಲ್ವಲ್ಲ. ಫಸ್ಟ್ ಸ್ಟೆಪ್ಪು, ಯು ಹ್ಯಾವ್ ಟು ರೈಟ್ ದ ರೆಸಿಗ್ನೇಷನ್ ರೈಟ್ ನೌ. ಯಾರು ಇವಾಗ ಈಗಲೇ ಅಂತ ಕೆಲಸ ಮಾಡ್ತಾನೋ ಅವನು ಬೇಗ ಶ್ರೀಮಂತ ಆಗ್ಬೋದು. ಏನು ನೋಡೋಣಪ್ಪ ಆಮೇಲೆ ಟೀ ಕುಡ್ಕೊಂಡು ಬಂದು ಮಾಡ್ತೀನಿ, ಸಾರಿ. ಯಾರೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಸಕ್ಸಸ್ ಮಾಡ್ತಾರಲ್ಲ ಅವ್ರಿಗೊಂದು ಪ್ರತಿ ತಿಂಗಳು 3 ಲಕ್ಷ ನಮ್ಮ 5 ಲಕ್ಷ ಮಾಡಬೇಕು ಅಂತ ಅಂದ್ಕೊಳ್ಳಿ. ನೀವು ಈ ಅಫರ್ಮೇಷನ್ ಪದೇ ಪದೇ ಮನಸ್ಸಲ್ಲಿ ಹೇಳ್ಕೊಳ್ತಾರೆ. ನಾನು ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಕನಿಷ್ಠ 3 ಲಕ್ಷ ರೂಪಾಯಿ ಆದಾಯವನ್ನು ಗಳಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಪದೇ 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 ಹೇಳ್ತಾನೆ ಇರಬೇಕು. This has to become a music in your mind. This has to be like the heartbeat. It doesn't count and it beats. It is beating all the time when you're awake and when you're at sleep. So it got to be like that. ಯಾರು ಪದೇ ಪದೇ ಏನಾಗಬೇಕು ಅವನು ಅಂತ ಅಂದ್ಕೊಳ್ತಿರ್ತಾನೋ ಅವನು ಈಸಿಯಾಗಿ ಆಗ್ತಾನೆ. ಏನು ಹೇಳಬೇಕು ಪದೇ ಪದೇ ಅಫರ್ಮೇಷನ್ ಮಂತ್ರ? ನನಗೆ ಪ್ರತಿ ತಿಂಗಳು ನನ್ನ ವ್ಯಾಪಾರದಲ್ಲಿ ಕನಿಷ್ಠ 3 ಲಕ್ಷ ರೂಪಾಯಿ ಆದಾಯ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಹೇಳ್ತೀರಿ 3 ಲಕ್ಷ ಬಂದೇ ಬರುತ್ತೆ. ತುಂಬಾ ಒಳ್ಳೆ ಟಿಪ್ಸ್ ಕೊಟ್ರಿ. ಎಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿದೆ. ಯಾಕಂತಂದ್ರೆ ಪ್ರಾರಂಭದಲ್ಲಿ ಅನ್ಕೊಂಡ್ರು ಜನ ಇದೇನೋ ಇರುತ್ತೆ ಮತ್ತೊಂದು ಅಂತ, ಬಟ್ ಎಲ್ಲವೂ ನಮ್ಮಲ್ಲೇ ಇದೆ. ಅದನ್ನ ನಾವು ಬದಲಾವಣೆಗಳನ್ನ ಮಾಡಿಕೊಳ್ಳಬೇಕು ಅನ್ನುವಂಥ. ಸೊ ಮುಂದಿನ ತರಗತಿಗಳಿಗೆ ಬರೋಕ್ಕಿಂತ ಮುಂಚೆ ಏನಾದರೂ ವಿಶೇಷವಾಗಿ ತಯಾರಿ ಮಾಡ್ಕೊಂಡು ಬರಬೇಕಾ ಅಥವಾ ಏನು? ಏನಿಲ್ಲ, ಕಮ್ ವಿತ್ ಅ ಬ್ಲ್ಯಾಂಕ್ ಮೈಂಡ್. ದಟ್ಸ್ ಇಂಪಾರ್ಟೆಂಟ್. ಅಲ್ಲಿ ಬರಬೇಕಂತಂದ್ರೆ ನೀವು ಚೇಂಜು ಅಂತ ಅರ್ಥ. ನಾನು ಅದೇ ಹೇಳಿದ್ನಲ್ಲ ಮೇಡಮ್, ಎಲ್ಲರೂ ಬರಲಿಕ್ಕೆ ಆಗೋದಿಲ್ಲ. ಕರ್ಮ ಕಳೆದಿದ್ರೆ ಮಾತ್ರ ಲಕ್ಷ್ಮಿಯನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ. ಕೆಲಸ ಬಿಡೋದಕ್ಕೆ ಸಾಧ್ಯ, ಬಿಸ್ನೆಸ್ ಮಾಡೋದಕ್ಕೆ ಸಾಧ್ಯ, ಬಿಸ್ನೆಸ್ನ ಆಟೋಮೇಟ್ ಮಾಡೋದಕ್ಕೆ ಸಾಧ್ಯ, 100 ಕೋಟಿ ಮಾಡೋದಕ್ಕೆ ಆಗಲೇ ಸಾಧ್ಯ ಆಗುವಂಥದ್ದು. ಸೊ ಇಟ್ಸ್ ಅ ಮೈಂಡ್ ಆ್ಯಕ್ಚುಲಿ. ಸೊ ನೀವು ಬರೋ ವೆರಿ ಫ್ಯಾಕ್ಟ್ ಯು ಆರ್ ಕಮಿಂಗ್ ಅಲ್ವಾ, ಯು ಆರ್ ಚೇಂಜ್ಡ್. ಎಸ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಮಾ, ಥ್ಯಾಂಕ್ ಯು. ವೀಕ್ಷಕರು ನೋಡಿದ್ರಲ್ಲ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಲವಾರು ಟಿಪ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಮುಂದಿನ ಸಂಚಿಕೆಯಿಂದ ನಿಮ್ಮ ಜೊತೆ ನೇರವಾಗಿ ಮಾತಾಡ್ತಾರೆ. ನಿಮ್ಗೆ ಒಂದಷ್ಟು ಪ್ರಶ್ನೆಗಳಿರುತ್ತೆ, ಅದನ್ನ ಕಾಲ್ ಮಾಡಿ ಅವ್ರ ಜೊತೆ ಮಾತಾಡಬಹುದು. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ, ಅಥವಾ ಒಂದಷ್ಟು ಸಣ್ಣ ಪುಟ್ಟ ಸೊಲ್ಯೂಷನ್ಸ್ ಕೂಡ ಕಾರ್ಯಕ್ರಮದಲ್ಲಿ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಇವತ್ತಿನ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಯಾರೆಲ್ಲ ಕಾರ್ಯಕ್ರಮಕ್ಕೆ ಹೋಗಬೇಕು, ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಇರೋರು ಸ್ಕ್ರಾಲ್ನಲ್ಲಿ ಬರ್ತಾ ಇರುವಂತಹ ನಂಬರ್ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ಪಡ್ಕೊಂಡು ನೀವು ಹೋಗಿ ಅಟೆಂಡ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಮನಿ ಇಸ್ ಹ್ಯಾಪಿನೆಸ್ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇದ್ದೀನಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.